ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಮತ್ತೊಮ್ಮೆ ಪರಂಪರಾ ಗರ್ಭ ಸಂಸ್ಕಾರ ಕ್ಲಾಸಸ್‌ಗೆ ಸ್ವಾಗತ. ನಾನು ಇವತ್ತು ಒಂದು ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೀನಿ. ಏನು ಅಂತ ಹೇಳಿದ್ರೆ, ಗರ್ಭಿಣಿ ಸ್ತ್ರೀ ಬರೀ ಯೋಗ ಮಾಡೋದಾಗಿರ್ಬೋದು, ಪ್ರಾಣಾಯಾಮ, ಮೆಡಿಟೇಷನ್ನು, ಗರ್ಭ ಸಂವಾದ ಆಗಿರ್ಬೋದು, ಅಫರ್ಮೇಷನ್ಸ್ ಹೇಳೋದಾಗಿರ್ಬೋದು, ಮಂತ್ರಚಂಡಿ ಇದಿಷ್ಟೇ ಮಾಡಬೇಕಾ? ಇದನ್ನು ಬಿಟ್ಟು ಮತ್ತೆ ಏನಾದರೂ ಗರ್ಭ ಸಂಸ್ಕಾರದಲ್ಲಿ ಇದೆಯಾ ಅನ್ನೋ ವಿಷಯದ ಬಗ್ಗೆ ನಾನಿವತ್ತು ಮಾತಾಡ್ಲಿಕ್ಕೆ ಬಂದಿದ್ದೇನೆ. ಇದರ ಜೊತೆಗೆ ನಾನು ಈ ವಿಡಿಯೋದಲ್ಲಿ ನಾನೊಬ್ಬರಿಗೆ ಕೃತಜ್ಞತೆಗಳನ್ನ, ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲು ಆ ವಿಷಯದ ಬಗ್ಗೆ ಮಾತಾಡಿ ನೆಕ್ಸ್ಟು ನಾನು ಏನೇನು ಚಟುವಟಿಕೆಗಳನ್ನ ಮಾಡಬೇಕು ಅನ್ನೋದನ್ನು ನಾನಿವತ್ತು ಹೇಳ್ತೇನೆ. ಯಾರಿಗೆ ಧನ್ಯವಾದಗಳು ಅಂತ ಹೇಳಿದ್ರೆ, ನಮ್ಮ ಸರ್ ಒಬ್ಬರು ಈ ವಿಡಿಯೋಗಳನ್ನ ನಾನು ಕಳಿಸ್ಕೊಟ್ಟಾಗ ಅವ್ರು ತುಂಬ ಖುಷಿಪಟ್ಟು, ತುಂಬ ಅದ್ಭುತವಾಗಿ ಮಾಡ್ತಿದ್ದೀರಾ, ಒಂದು ಒಳ್ಳೆಯ ವಿಷಯವನ್ನು ತೆಗೆದುಕೊಂಡಿದ್ದೀರಾ, ಒಳ್ಳೆಯದಾಗಲಿ, ಇನ್ನೂ ಚೆನ್ನಾಗಿ ಮಾಡಿ ಅಂತ ಹೇಳಿ ತುಂಬ ಪ್ರೋತ್ಸಾಹಿಸಿದರು. ಮತ್ತು ಅದ್ರ ಜೊತೆಗೆ ನಮಗೆ ಆಶೀರ್ವಾದವನ್ನು ಮಾಡಿ, ಮತ್ತು ನನಗೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಅವರ ವಿಷಯಗಳನ್ನ ನನ್ನ ಹತ್ರ ಹಂಚಿಕೊಂಡ್ರು. ಏನು ಅಂತ ಹೇಳಿದ್ರೆ, ಅವರ PhD ಸಂಶೋಧನೆಯಲ್ಲಿ ಸಹ ಮಕ್ಕಳ ರಂಗಭೂಮಿ ಅನ್ನೋ ಅವರ PhD ಸಂಶೋಧನೆಯಲ್ಲಿ ಗರ್ಭ ಕಲಿಕೆ ಬಗ್ಗೆನೂ ಸಹ ಅವರು ಅದರಲ್ಲಿ ಹೇಳಿದ್ದಾರೆ. ಸೊ ಇದು ನಿನ್ನ ವಿಷಯಕ್ಕೆ ಹೆಲ್ಪ್ ಆಗ್ಬೋದು ಅಂತ ಹೇಳಿ ನನಗೆ ಆ ವಿಷಯನ ನನ್ನ ಜೊತೆ ಹಂಚ್ಕೊಂಡ್ರು. ಸೊ ನಮ್ಗೆ ಇಷ್ಟು ಅಪ್ರಿಷಿಯೇಟ್ ಮಾಡಿ, ಸಪೋರ್ಟ್ ಮಾಡಿ, ಅದ್ರ ಜೊತೆಗೆ ನಿಮ್ಮ ವಿಷಯವನ್ನು ಸಹ ನಮಗೆ ಹೆಲ್ಪ್ ಆಗುತ್ತೆ ಅಂತ ನೀವು ವಿಚಾರ ಮಾಡಿ ನಮ್ಗೆ ಅದನ್ನು ಕಳಿಸ್ಕೊಟ್ಟಿರೋಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಈ ಸಪೋರ್ಟ್ನ ಎಂದೂ ಮರೆಯಲ್ಲ. ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್. ಏನಂತ ಹೇಳಿದ್ರೆ, ಆ ಪುಸ್ತಕದಲ್ಲಿ ಗರ್ಭ ಕಲಿಕೆ ಬಗ್ಗೆ ಏನೇನು ಇದೆ ಅಂತ ಹೇಳಿದ್ರೆ, ಅಲ್ಲಿ ತಾಯಿ, ಗರ್ಭಿಣಿ ಸ್ತ್ರೀ ಆದವಳು ಎಷ್ಟು ಸಾಧ್ಯ ಅಷ್ಟು ನಾಟಕಗಳನ್ನು ನೋಡೋದಾಗಿರಬಹುದು. ನಾಟಕಗಳನ್ನು ನೋಡೋದ್ರಿಂದ ಅದು ಸಹ ಮಗುವಿಗೆ ಎಫೆಕ್ಟನ್ನು ಮಾಡುತ್ತೆ. ಯಾಕಂದರೆ ಮಗು ಗರ್ಭದಲ್ಲಿರುವಾಗಲೇ ಕೇಳಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ತಾಯಿ ಏನನ್ನು ಫೀಲ್ ಮಾಡ್ತಾಳೆ ಅದೆಲ್ಲವನ್ನು ಮಗು ಫೀಲ್ ಮಾಡ್ತಿರುತ್ತೆ. ಸೊ ನಾಟಕಗಳನ್ನು ನೋಡೋದಾಗಿರಬಹುದು. ಈವನ್ ತಾಯಿ ಆದವಳು ಒಬ್ಬೊಬ್ಬರಿಗೆ ತುಂಬ ಇಷ್ಟ ಇರುತ್ತೆ ನಾಟಕಗಳಾಗಿರಬಹುದು, ಏನೋ ಆ್ಯಕ್ಟಿಂಗ್ ಮಾಡೋದು, ಅದನ್ನು ಸಹ ಮಾಡೋದು ಸಹ ಅದು ಮಗುವಿನ ಕಲಿಕೆಗೆ ಹೆಲ್ಪ್ ಆಗುತ್ತೆ. ಇದರ ಜೊತೆಗೆ ಹಾಡುಗಾರಿಕೆ ಆಗಿರ್ಬೋದು. ಈಗ ಕೆಲವೊಬ್ಬರಿಗೆ ತುಂಬ ಹಾಡು ಹಾಡೋ ಆಸೆ ಇರುತ್ತೆ, ಹಾಡು ಹಾಡೋ ಹುಚ್ಚಿರುತ್ತೆ. ಸೊ ನೀವು ನಿಮ್ಮ ಮಗುವಿಗೋಸ್ಕರ ಹಾಡು ಹಾಡೋದಾಗಿರಬಹುದು, ಪೇಂಟಿಂಗ್ ಮಾಡೋದಾಗಿರ್ಬೋದು. ದೇವರು ಎಲ್ರಿಗೂ ಅವ್ರವ್ರದ್ದೇ ಆದ ಒಂದು ಕಲೆಯನ್ನು ಕೊಟ್ಟಿರ್ತಾನೆ, ಅವ್ರವ್ರದ್ದೇ ಆದಂಥ ಒಂದು ಶಕ್ತಿಯನ್ನು ಕೊಟ್ಟಿರ್ತಾನೆ. ಸೊ ಆ ಶಕ್ತಿಯನ್ನು ನಾವು ಈ ಟೈಮಲ್ಲಿ ಉಪಯೋಗಿಸ್ಕೊಳ್ಳೋದು ತುಂಬ ಅಂದರೆ ತುಂಬ ಮೇಜರ್ಲಿ ಇಂಪಾರ್ಟೆಂಟ್ ಆಗುತ್ತೆ, ಅದು ಮಗುವಿನ ಬೆಳವಣಿಗೆಗೆ. ಸೊ ಇಲ್ಲಿ ನೀವು ಪೇಂಟಿಂಗ್ ಮಾಡೋದಾಗಿರಬಹುದು, ಅಥವಾ ಸಿಂಗಿಂಗ್, ಹಾಡು ಹಾಡೋದಾಗಿರಬಹುದು, ಅಥವಾ ನೀವು ಡಾನ್ಸೇ ಇಷ್ಟ ಅಂತ ಹೇಳಿದ್ರು ಡಾನ್ಸ್ ಮಾಡೋದಾಗಿರಬಹುದು, ಮತ್ತು ಕೆಲವೊಬ್ಬರಿಗೆ ಕ್ಲೇ ಮಾಡೋದು ಇಷ್ಟ ಇರುತ್ತೆ. ಸೊ ಅದನ್ನು ಮಾಡೋದಾಗಿರ್ಬೋದು. ಹಲವಾರು ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇರುತ್ತೆ. ಸೊ ನಿಮಗೆ ಇವನ್ ಬುಕ್ಸ್ ಓದೋದು, ಎಕ್ಸ್ಪೆಷಲಿ ನೀವು ಪುರಾಣ ಕಥೆಗಳಾಗಿರ್ಬೋದು, ನೀತಿ ಕಥೆಗಳಾಗಿರ್ಬೋದು, ಆ ಪುಸ್ತಕದಲ್ಲಿ ಒಳ್ಳೆ ಮೆಸೇಜ್ ಇರಬೇಕು. ಅಂಥ ಒಳ್ಳೆ ಪುಸ್ತಕಗಳನ್ನು, ಪಾಸಿಟಿವ್ ಇರೋ ಪುಸ್ತಕಗಳನ್ನು ಓದೋದು ಮಗುವಿನ ಬೆಳವಣಿಗೆಗೆ, ಅದು ಮೆದುಳಿನ ಬೆಳವಣಿಗೆ ಆಗಿರ್ಬೋದು, ಅದರ ಓವರ್ ಆಲ್ ಬೆಳವಣಿಗೆಗೆ. ಯಾಕಂತ ಹೇಳಿದ್ರೆ, ಈ ಎಲ್ಲ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ನ ಮಾಡೋದ್ರಿಂದ ತಾಯಿಯಲ್ಲಿ ಕಾರ್ಟಿಸಾಲ್ ಅನ್ನೋ, ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದೆ, ಸ್ಟ್ರೆಸ್ಡ್ ಹಾರ್ಮೋನ್ಸ್ ಅಂದರೆ ಕಾರ್ಟಿಸಾಲ್ ಹಾರ್ಮೋನ್, ಅವು ಸಹ ರಿಡ್ಯೂಸ್ ಆಗಲಿಕ್ಕೆ ಈ ಎಲ್ಲ ಆ್ಯಕ್ಟಿವಿಟೀಸು ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ಎಷ್ಟು ಸಾಧ್ಯ ಅಷ್ಟು ತಾಯಿ ಆಕ್ಟಿವ್ ಆಗಿ ಡೇನ ನೀವು ಅಯ್ಯೋ ಲೇಝಿ ಅಂತ ಕಳೆಯೋದಕ್ಕಿಂತ ಬುಕ್ಸ್ ಓದೋದಾಗಿರ್ಬೋದು, ಹಾಡು ಹಾಡೋದಾಗಿರ್ಬೋದು, ವಾಕ್ ಮಾಡೋದಾಗಿರಬಹುದು, ಏನೋ ಒಂದು ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ನ ಮಾಡಿ. ಸೊ ಇದರಿಂದ ನಿಮ್ಮ ಮಗುವಿನ ಓವರ್ ಆಲ್ ಡೆವಲಪ್ಮೆಂಟ್ನ ಇನ್ನೂ ಹೆಚ್ಚಿಗೆ ಮಾಡ್ಬೋದು. ಗರ್ಭ ಸಂಸ್ಕಾರದಲ್ಲಿ ನಾವು ಹೇಳ್ಕೊಡೋ ಹಲವಾರು ವಿಷಯಗಳ ಜೊತೆಗೆ ಇವನ್ನು ಸಹ ಇನ್ಕ್ಲೂಡ್ ಮಾಡಬಹುದು. ಸೊ ಈವನ್ ಈ ಎಲ್ಲ ವಿಷಯಗಳನ್ನು ನಮ್ಮ ಕ್ಲಾಸಲ್ಲಿಯೂ ಸಹ ನಾವು ನಿಮಗೆ ಹೇಳ್ಕೊಡ್ತೀವಿ. ಒಂದೊಂದು ದಿನ ಒಂದೊಂದು ಆ್ಯಕ್ಟಿವಿಟೀಸ್ನ ನಿಮಗೆ ಮಾಡಲಿಕ್ಕೆ ಹೇಳ್ತೀವಿ. ಸೊ ಇದರಿಂದ ನಿಮ್ಗೆ ಇನ್ನೂ ಇಂಟ್ರೆಸ್ಟ್ ಬರುತ್ತೆ, ಸೊ ಮಾಡಬೇಕು ಅನ್ನೋ ಆಸೆನೂ ಬರುತ್ತೆ. ಸೊ ಹಾಗಾಗಿ ತಾಯಂದಿರು ಎಷ್ಟು ಆ್ಯಕ್ಟಿವ್ ಆಗಿ ಹಲವಾರು ಆ್ಯಕ್ಟಿವಿಟೀಸ್ನ, ನಿಮ್ಮ ಇಷ್ಟದ ಆ್ಯಕ್ಟಿವಿಟೀಸ್ನ ಮಾಡ್ತಿರಲ್ಲ, ಅದೆಲ್ಲವೂ ಮಗುವಿಗೆ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಇದು ಮಗುವಿನ ಗರ್ಭ ಕಲಿಕೆ ಬಗ್ಗೆ ಈ ವಿಷಯ. ಸೊ ಇದು ಎಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಅದರ ಜೊತೆಗೆ ನಮ್ಮ ಸರ್ ಅಷ್ಟೇ ಅಲ್ಲ, ಇನ್ನೂ ಹಲವಾರು ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಆಗಿರಬಹುದು, ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರಬಹುದು, ಈವನ್ ಹೊರಗಡೆ ಜನ ಆಗಿರಬಹುದು, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ದೀರಾ, ತುಂಬ ಸಪೋರ್ಟ್ ಮಾಡ್ತಿದ್ದೀರಾ. ಎಲ್ರಿಗೂ ನಮ್ಮ ಟೀಮ್ ಕಡೆಯಿಂದ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.